ನಮಸ್ಕಾರಗಳು ವೃಷಭ ರಾಶಿಯ ವೀಕ್ಷಕರೇ. ಮಾರ್ಚ್ 5 ಈ ದಿನ ವೃಷಭ ರಾಶಿಯವರ ಪಾಲಿಗೆ ಕೇವಲ ಮತ್ತೊಂದು ದಿನವಲ್ಲ, ಇದೊಂದು ಅದೃಷ್ಟದ ಮಹಾಸಂಗಮ. ಇವತ್ತು ನಿಮ್ಮ ರಾಶಿಯ ಮೇಲೆ ಗ್ರಹಗಳ ರಾಜ ಮತ್ತು ಗುರು ಶುಕ್ರರ ಕೃಪೆ ಹೇಗಿದೆ, ಯಾವ ಒಂದು ಕೆಲಸ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದು, ಯಾವುದರಿಂದ ನೀವು ದೂರವಿರಬೇಕು ಎಲ್ಲವನ್ನ ಸುದೀರ್ಘವಾಗಿ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದು ನಿಮ್ಮ ಮನಸ್ಸು ಸಮುದ್ರದಂತೆ ಶಾಂತವಾಗಿರುತ್ತದೆ, ಆದರೆ ಆಳವಾದ ಆಲೋಚನೆಗಳು ನಿಮ್ಮನ್ನು ಕಾಡಲಿವೆ. ಇಂದು ನಿಮ್ಮಲ್ಲಿ ಒಂದು ವಿಶ್ವಾಸವನ್ನು ಹುಟ್ಟು ಹಾಕಲಿದೆ. ಹಳೆಯ ಸೋಲುಗಳು ಮರೆತು ಹೊಸ ಹುರುಪಿನಿಂದ ಕೆಲಸ ಮಾಡಲು ಇದು ಸುವರ್ಣ ಅವಕಾಶ. ಇಂದು ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವಿರಿ. ಮನೆಯಲ್ಲಿ ದೀಪ ಹಚ್ಚಿ ಓಂಕಾರ ಪಠಿಸುವುದು ನಿಮ್ಮ ಸುತ್ತಲಿನ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತದೆ. ಆಫೀಸ್ನಲ್ಲಿ ಕೆಲಸದ ಹೊರೆ ಹೆಚ್ಚಿರಬಹುದು, ಆದರೆ ನಿಮ್ಮ ಕಾರ್ಯದಕ್ಷತೆ ಎಲ್ಲರನ್ನ ಬೆರಗುಗೊಳಿಸುತ್ತದೆ. ನೀವು ಶ್ರಮವಹಿಸಿ ಮಾಡಿದ ಹಳೆಯ ಪ್ರಾಜೆಕ್ಟ್ಗಳಿಗೆ ಇಂದು ಉತ್ತಮ ಪ್ರತಿಫಲ ಸಿಗಲಿದೆ. ಮೇಲಧಿಕಾರಿಗಳಿಂದ ನಿಮ್ಮನ್ನು ಪ್ರಮುಖ ಜವಾಬ್ದಾರಿಗೆ ಆಯ್ಕೆ ಮಾಡಬಹುದು. ಬಹಳ ದಿನಗಳಿಂದ ಕೆಲಸ ಹುಡುಕುತ್ತಿರುವ ವೃಷಭ ರಾಶಿಯವರಿಗೆ ಇಂದು ಮಧ್ಯಾಹ್ನ 2 ಗಂಟೆಯ ನಂತರ ಶುಭವಾರ್ತೆ ಕೇಳಿಬರುವ ಸಾಧ್ಯತೆ ಇದೆ. ಇಂದು ಧನಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿಂದ ನಿರೀಕ್ಷಿತ ಮೂಲಗಳಿಗಿಂತಲೂ ಅನಿರೀಕ್ಷಿತ ಮೂಲಗಳಿಂದ ಹಣ ಬರಲಿದೆ. ಬಂಗಾರ ಅಥವಾ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಲು ಇದು ಸಕಲ ಭೂಮಿ ಅಥವಾ ಆಸ್ತಿ ಖರೀದಿ ಮಾಡುವ ವಿಚಾರದಲ್ಲಿ ಇಂದು ಒಂದು ಮಹತ್ವದ ತೀರ್ಮಾನ ಕೈಗೊಳ್ಳುತ್ತೀರಿ. ಯಾರಿಗಾದರೂ ಸಾಲ ಕೊಡುವ ಮುನ್ನ 100 ಬಾರಿ ಯೋಚಿಸಿ. ಕೊಟ್ಟ ಹಣ ವಾಪಸ್ ಬರಲು ವಿಳಂಬವಾಗಬಹುದು. ಮನೆ ಮಂದಿಯ ಬೆಂಬಲ, ತಂದೆಯ ಅಥವಾ ಹಿರಿಯರ ಸಹೋದರನಿಂದ ಆರ್ಥಿಕ ಸಹಾಯ ಅಥವಾ ಮಾರ್ಗದರ್ಶನ ಸಿಗಲಿದೆ. ಮನೆಯಲ್ಲಿ ಸಣ್ಣ ಶುಭ ಸಮಾರಂಭದ ಮಾತುಕತೆ ನಡೆಯಬಹುದು. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ದೂರವಾಗಲಿದೆ. ಅವರ ಸಾಧನೆಗೆ ನಿಮಗೆ ಹೆಮ್ಮೆ ತರಲಿದೆ. ಸಣ್ಣ ಪುಟ್ಟ ಅಸಮಾಧಾನಗಳಿದ್ದರೂ ಸಾಯಂಕಾಲದ ವೇಳೆಗೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ. ಒಟ್ಟಾಗಿ ಹೊರಗಡೆ ಹೋಗುವ ಪ್ಲಾನ್ ಮಾಡಬಹುದು. ಸದ್ಯದ ಹವಾಮಾನ ಬದಲಾವಣೆಯಿಂದಾಗಿ ಗಂಟಲು ನೋವು ಅಥವಾ ಶೀತದಂತಹ ಸಮಸ್ಯೆ ಕಾಡಬಹುದು. ಹಳದಿ ಮಿಶ್ರಿತ ಹಾಲು ಅಥವಾ ಬಿಸಿ ನೀರು ಸೇವಿಸಿ. ಅತಿಯಾದ ಕೆಲಸದಿಂದ ಸುಸ್ತು ಎನಿಸಬಹುದು. ಕೆಲಸದ ಮಧ್ಯೆ ವಿರಾಮ ತೆಗೆದುಕೊಳ್ಳಿ. ಹಸಿರು ಪ್ರಕೃತಿಯ ನಡುವೆ ಸ್ವಲ್ಪ ಸಮಯ ಕಳೆಯುವುದು ನಿಮಗೆ ರಿಫ್ರೆಶ್ ನೀಡುತ್ತದೆ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಹೆಚ್ಚಾಗಿರುತ್ತದೆ. ಕಠಿಣ ವಿಷಯಗಳು ಸುಲಭವಾಗಿ ಅರ್ಥವಾಗಲಿವೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿರುವವರಿಗೆ ಇಂದು ಗುರುವಿನ ಅನುಗ್ರಹವಿರಲಿದೆ. ನೀವು ಈ ತಪ್ಪುಗಳನ್ನು ಮಾಡಲೇಬಾರದು. ಇಂದು ಯಾರೊಂದಿಗೂ ವಾದಕ್ಕಿಳಿಯಬೇಡಿ. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ತಾಳ್ಮೆ ಇರಲಿ. ಕಪ್ಪು ಬಣ್ಣ ವಸ್ತುಗಳನ್ನು ಅಥವಾ ಕಬ್ಬಿಣದ ವಸ್ತುಗಳನ್ನು ಇಂದು ಖರೀದಿ ಮಾಡುವುದು ಬೇಡ. ಅತಿಯಾದ ಆತ್ಮವಿಶ್ವಾಸದಿಂದ ಸಾಹಸಮಯ ಕೆಲಸಗಳಿಂದ ಕೈ ಹಾಕಬೇಡಿ. ಇಂದಿನ ಅದೃಷ್ಟದ ಟಿಪ್ಸ್ ಇವಾಗಿರುತ್ತದೆ. ಲಕ್ಕಿ ನಂಬರ್ 2, 7 ಮತ್ತು 11 ಆಗಿರುತ್ತದೆ. ಲಕ್ಕಿ ಕಲರ್ ತಿಳಿ ನೀಲಿ ಮತ್ತು ಬಿಳಿ ಆಗಿರುತ್ತದೆ. ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನು ತಿನ್ನಿಸಿ. ಇದರಿಂದ ಜನ್ಮಜಾತ ದೋಷಗಳು ನಿವಾರಣೆಯಾಗುತ್ತವೆ, ಸುಖ ಶಾಂತಿ ನೆಲೆಸುತ್ತದೆ. ವೃಷಭ ರಾಶಿಯವರೇ, ಈ ಮಾರ್ಚ್ 5 ನಿಮಗೆ ಅದ್ಭುತ ಅವಕಾಶಗಳನ್ನು ತರಲಿದೆ. ಆ ಅವಕಾಶವನ್ನು ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ವಿಶ್ವಾಸದಿಂದ ಮುನ್ನಡೆಯಿರಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ಕಮೆಂಟ್ ಮಾಡಿ. ಸರ್ವರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ವೃಷಭ ರಾಶಿಯ ಬಂಧುಗಳೇ.